ಅತ್ತಿಗೆ. ಬನ್ನಿ ಸೋದರರೇ. ಹೌದಣ್ಣ, ಈಗ ಬಂದಿರಿ ಏನಪ್ಪ? ಹೌದಣ್ಣ, ಈಗಲೇ ಬಂದಿದ್ದೇವೆ. ಏನಾಯ್ತಪ್ಪ ನೀನು ಕೂಸಿಗೆಂದು ಹೋದ ಕೆಲಸ? ಅಣ್ಣ, ದೇವರಂತ ನಿನ್ನಂತ ಅಣ್ಣಾಜ್ಗರ ತಿರುವದ ಈ ಕನಕನ ಮೇಲೆ ಇರಬಾರದು. ಸೋದು ಎಂಬುದೇ ಲೋಕದಲ್ಲಿ ತಿಳಿದು ಕನಕನ ಔಷಧದಲ್ಲಿ ಬಂದಿಲ್ಲ, ಸೋದ ಬರುವುದು ಇಲ್ಲ. ಪ್ರತಿ ಸಲದಂತೆ ಈ ಸಲ ಕೂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಕಲೆಯನ್ನೇ ಗೆದ್ದು ಜಯಶಾಲಿಯಾಗಿ ಕರೆ ಕಿತ್ತುಕೊಂಡು ಬಂದಿದ್ದೆ. ನನ್ನ ತೆಗೆದುಕೊಯ್ ಬಹುಮಾನವನ್ನು ಆ ತಿರುವನೆಂದು ಎದ್ದೇಳು ಕನಕ, ಎದ್ದೇಳು. ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಆಶೀರ್ವಾದ ಸದಾ ನಿನ್ನ ಮಸ್ತಕದ ಮೇಲಿರಲಿ. ಅಷ್ಟೇ ಅಲ್ಲಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯನ ಅಭಿಮಾನಿ ಆಶೀರ್ವಾದದಿಂದ ಆರು ಮತ್ತೆ ಹುಟ್ಟಿರುವಾಗ ಅಷ್ಟೇ ಅಲ್ಲಣ್ಣ, ಆರು ಮತ್ತೆ ಹುಟ್ಟಿರುವ ಎಲ್ಲ ಕುರುಬರ ಹುಡುಗಿಗಳ ಆಶೀರ್ವಾದದೊಂದಿಗೆ ಮನೆಗೊಬ್ಬರ ಈ ಜಗದಲ್ಲಿ ಅಣ್ಣ, ನೀವಿಬ್ಬರು ಅಣ್ಣ ಅತ್ತಿಗೆರೆ, ನೀವಿಬ್ಬರು ಕಲ್ಲು ಬಂಡೆ ತಲೆ ಮೇಲೆ ಬಿದ್ದಂತೆ ಮಾತನಾಡುತ್ತಾ ನಿಂತಿದ್ದಾರಲ್ಲ, ಏನಾಗಿದೆ ನಿಮಗೆ? ಏನೂ ಇಲ್ಲ ಕನಕ, ಸುಮ್ಮನೆ ಹಾಗೆ ಮಾತನಾಡ್ತಾ ನಿಂತಿದ್ದೀವಿ ಅಷ್ಟೇಪ್ಪ. ಇಲ್ಲಣ್ಣ, ನಾ ಇಬ್ಬರ ಮನೆಗೆ ಬರೋಕ್ಕಿಂತ ಪೂರ್ವದಲ್ಲೇ ನೀವಿಬ್ಬರು ಏನೋ ಗಾಂಭೀರ್ಯದಿಂದ ಮಾತಾಡುತ್ತೆ. ಹೇಳಣ್ಣ, ಅಂತ ವಿಷಯ ಏನಂತ? ಇಲ್ಲದ ವಿಷಯ ಕೇಳಿ ಮನ ನೋಯಿಸ್ಕೊಳ್ಬೇಡ್ರಪ್ಪ. ನಡೀರಿ, ಊಟ ಮಾಡಿವ್ರಂತೆ. ಬ್ರಹ್ಮಾಂಡದಲ್ಲಿ ಕಬ್ಬಿನಿಂದ ಯಾಪುಲಿ ಗಂಡು ಬೇರುಂಡ ಸಿಂಹದ ತಿಡಲಿನ ಮರಿ. ಈ ದಿನ ತಮ್ಮ ಕನಕ ಜೀವಂತ ಇರುವವರೆಗೆ ನಿನಗೆ ಏಕೆ ಭಯಣ್ಣ? ಹೇಳಣ್ಣ, ಒಂದು ವೇಳೆ ನೀನು ನನಗೆ ಹೇಳದಿದ್ದರೆ ಈ ನಿನ್ನ ಕನಕನ ಮೇಲೆ ಹಾನಿಯಾಗಿದೆ. ಹೇಳಣ್ಣ, ಏನಾಯ್ತಂದು? ನೋಡು ಕನಕ, ನೋಡಿ ಸೋದರರೇ, ನಿನ್ನೆ ರೈತರ ಸಮಾವೇಶದಲ್ಲಿ ಒಂದು ಚಿಕ್ಕ ಜಗಳವಾಯಿತು. ಏನು? ರೈತ ಸಮಾವೇಶ ಚಿಕ್ಕ ಜಗಳವಾಯ್ತಾ? ಅಣ್ಣ, ಯಾವನಣ್ಣ ನಿನ್ನ ಜೊತೆ ನ್ಯಾಯ ಮಾಡಿದವನು ಅವನೆಂತ ಪೂರ್ಣ ಪುಡಾರಿನೇ ಇರಲಿ, ಅವನ ಋಣ ಕಡಿಯಲಿ ಎಂದು ಹಾಲು ಮತದ ಕುರುಬನ ಕೊಡಲಿ ಅವು ತರಿಸಿ ನಿಂತರೆ ಹೇಳಣ್ಣ, ಯಾವನೆಂದು? ಬೇರೆ ಯಾರು ಅಲ್ಲ ಕನಕ, ಕಟುಕ ಶ್ರೀಮಂತ ಹಾಗೆ ಗೌಡನ ಕಡೆಯವರು. ಅಣ್ಣ, ನಿನ್ನನ್ನು ಹೊಡಿಯತ್ತೇನೆಂದು ಬಗಳಿದರ, ಇಲ್ಲ ಕಡಿಯತ್ತೇನೆಂದು ಬಗಳಿದರ? ಏನೆಂದು ಹೇಳಲಿ ಕನಕ? ಅವರಾಡಿದ ಒಂದೊಂದು ನುಡಿಗಳನ್ನು ಕೇಳಿದರೆ ಸಿಡಿಲು ಪಡೆದರ ಸಡಲಾಗದ ನನ್ನ ದೇಹ ಒಡೆದು ಚಿತ್ರ ಚಿತ್ರವಾಗಿದೆ ಕನಕ, ಒಡೆದು ಚಿತ್ರ ಚಿತ್ರವಾಗಿದೆ. ಅಣ್ಣ, ನಮಗ ಎದರಾದ ನಾಗೆ ಗುಣನ ಬಲಗೈ ಬಂಟರನು ಇಂದು ಅವರ ಹೆಣ ಭೂಮಿಗೆ ಬಿದ್ದು ಈಗಲೇ ಆ ಕಟಕ ಶ್ರೀಮಂತರ ರಕ್ತದ ಕಡಲು ಹರಿಯಲೇಬೇಕು. ಹನುಮನಂತ ಹರಿ ಹೋಗಿ ಅವರ ರುಂಡ ಚಾಂಡಾಡಿ ಬರುತ್ತೇನೆ. ಬೇಡಪ್ಪ ಮೈದಿನ, ಅದನ್ನೆಲ್ಲ ನಿಮ್ಮ ಅಣ್ಣನವರು ವಿಚಾರ ಮಾಡ್ತಾರೆ. ನಿಮ್ಗೆ ಇರಬೇಕು, ಬನ್ನಿ ಎಲ್ಲರೂ ಸೇರಿ ಊಟ ಮಾಡೋಣ. ನಿನ್ನಲ್ಲಿದೆ ಅಟ್ಟಿಗೆ ನಿನ್ನ ಮೈದನ ಊಟ. ಆ ಕಟುಕ ಶ್ರೀಮಂತ ನಾಗೇಗೌಡನ ಕೊಪ್ಪಿದ ದೇವಣ್ಣ ಮಾಡಿ ಅವನ ರಕ್ತ ಕುಡ್ದಾಗಲೇ ಈ ಜೋಡಿ ಹುಡುಗರಲ್ಲ ನಿನ್ನ ಮೈದನ ಊಟ. ಹಾಗೆಲ್ಲ ಸಿಟ್ಟಿನ ಕೈಯಲ್ಲಿ ಕೊಡುವುದು ಬಿಟ್ಟು ಬಿಡ್ರಿ.
ಈ ನಿಮ್ಮ ಕೋಪವನ್ನು ಇಲ್ಲ ನಾ ಇಲ್ಲ, ಈಗಲೇ ಹೋಗಿ ಅವನ ದೇಹವನ್ನು ಯಾವ ರೀತಿ ಕಡೆದು ತಂದನೆ ಆ ನಾಗೇಗೌಡನ ದೇಹವನ್ನು, ಅವನ ಜೀವಂತ ದೇಹವನ್ನು ಏನು ಮಾಡಲಿ? ಅವನ 2 ಕೈ ಕಾಲುಗಳನ್ನು ಕತ್ತರಿಸಿ ನಾಯಿ ನರಿಗಳಿಗೆ ಹಾಕಲು, ಅವನ ರುಂಡ ಕಡೆದ ನಾ 3 ಬೇವಿನ ಗಿಡಕ್ಕೆ ಕಟ್ಟಲು, ಅವನ ರುಂಡಕ್ಕೆ ನಾ ಮೆಟ್ಟು ಹಾಕಿ ಈ ಊರಿನ ನನ್ನ ಹೊರಲಲ್ಲಿ ಉರುಚಿರುವ ತೇಡಿನ ಕೆಂಡವನ್ನು ನಾನು ಹೊಂದಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕೆಂಗೆಟ್ಟ ಕರಗನೇ ಅಲ್ಲ. ಹೇಳಣ್ಣ, ಯಾವ ರೀತಿ ಸ್ವೀಕರಿಸಲಿ ಆ ನಾಗೇಗೌಡನ ರಕ್ತವನ್ನು? ಬೇಡಪ್ಪ ಮೈದಿನ, ನಿಮ್ಮ ಅಣ್ಣನವ್ರು ಹೇಳೋ ಮಾತನ್ನ ಕೇಳು. ಯಾಕೆಂದ್ರೆ ರೈತರ ಮಕ್ಕಳಾದ ನಮಗೆ ಅಂತ ದೊಡ್ಡ ದೊಡ್ಡ ಶ್ರೀಮಂತ ಎದುರಾಗೋದು ಬೇಡಪ್ಪ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಹೊತ್ತಿಗೆ ದೊಡ್ಡ ದೊಡ್ಡ ಶ್ರೀಮಂತರಂದು ಎಲ್ಲರಿಗೆ ಕಟ್ಟಿಗೆ ಏಡಿ ಅಂತ ಕೈ ಕಟ್ಟಿಕೊಂಡು ಕುಳಿತರೆ, ಶ್ರೀಮಂತರ ಮನೆಯ ರಾಕ್ಷಸನ ಮಾಂತ ಕುರಿಕಾಯ ಯಾರ ಎದೆಗೆ ಬಂದು ನಿಲ್ಲುವಕ್ಕಿಂತ ಪೂರ್ವದಲ್ಲಿ ಅಜದ ಉಲಿಯಾಗಿ ಹರಿದು ತಿನ್ನಬೇಕು ಅವರ ಕೊಪ್ಪಿನ ದೇಹವನ್ನು. ಕನಕ, ಸ್ವಲ್ಪ ಸಮಾಧಾನ ಸಹನೆ. ಒಂದು ವೇಳೆ ಈ ನಿನ್ನ ಅಣ್ಣ ಶಿವರಾಯನ ಮಾತು ಮೆಕ್ಕಿ ನಡೆದರೆ ನಿನಗೆ ನಿನ್ನ ಹೆತ್ತವರ ಮೇಲಾನೆ ಆಗಿದೆ. ಆಗಲೇ ಅಣ್ಣ, ನೀವೇನಾಗೆ ಕೇಳುತ್ತೇವೆ. ಆದರೆ ಒಂದು ಮಾತು ಸತ್ಯವನ್ನ, ಬಡವರ ಚೆಂಡು ಮರು ಬದುಕುತ್ತಿರುವ ಸಕ್ಕಿನ ಶ್ರೀಮಂತರಿಗೆ ಕೆರಳಿದ ಕಾಲಿಂಗ ಸರ್ಪಣನಾಗಿ, ಕನ್ನಡ ನಾಡ ತಾಯಿಗೆ ಕೇಡು ಬಗೆತ್ತಿರುವ ಬಾಂಡ ಪೂಂಡರಿಗೆ ರುಂಡನಾಗಿ, ಸಿಡಲೋಕದಿಂದ ಸಿಡಿದು ಬಂದ ಸಿಂಹದ ಮರಿ ನಾನಾಗಲೇ ಬೇಕು ಈ ಕನ್ನಡ ನಾಡಿನಲ್ಲಿ. ಅಷ್ಟೇ ಅಲ್ಲಣ್ಣ, ಈ ಊರಿನ ಉದ್ಧಾರಕ್ಕಾಗಿ ತಪ್ಪು ಕೊಟ್ಟು ನಿಂತಿರುವ ನಮ್ಮ ಅಣ್ಣ ಹತ್ತಿಗೆರದ ಅವರಿಬ್ಬರ ಮಾತಿನಂತೆ ನಡೆಯುವುದೇ ಈ ಕನಕ ಬೆಣಕಂಬ ಜೋಡಿ ಹುಲಿಗಳಾಗಿ. ಸಂತೋಷವಾಯ್ತು ಮೈದನರೇ, ಈ ನಿಮ್ಮ ಮಾತು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ನೀ ಆಡಿದ ಮಾತು ಕೇಳಿ ಸಮುದ್ರದ ಅಲೆಗಳಂತೆ ಈ ನಮ್ಮ ಸಂತೋಷ ಸಂಭ್ರಮಕ್ಕೆ ಹಾಡಿ ಕುಣಿಯೋಣ ಬನ್ನಿರಿ.